ಹೆಂಗ ಕೆಂಚಜ್ಜಿ ನೀವಂತ ಹೊರಗೆ ಮಂಚ ಹಾಕಿರೋದಕ್ಕೆ ತಣ್ಣಗೈತೆ ಕುಕ್ಕಮ್ಮಕ್ಕೆ ಒಂದು ಸಣ್ಣ ಕುಕ್ಕಂತೀನಿ. ಕುಕ್ಕಳಮ್ಮ, ಕುಕ್ಕಮ್ಮಕ್ಕೆ ದುಡ್ಡು ಕೊಡ್ಬೇಕಿ. ಕುಕ್ಕ ಏನೇನು ನಾನೇನೇನು ಅನ್ಕೊಂಬಲ್ಲ. ಕುಕ್ಕಳಮ್ಮ ಕುಕ್ಕ ನಿನ್ನ ಸಾಕಾಗತ್ತಕ್ಕ ಕುಕ್ಕ ಒಂದು ಸಣ್ಣ ಮಾನಿಕ್ಯ ತಲ್ಮಟ್ಟೆ ತಂದು ಕೊಡೋಣ. ಒಂದು ಮಾನಿಕ್ಯ ಅಂತೀಯೇ? ತಲ್ಮಟ್ಟೆ ಏನು ಬೇಡಮ್ಮ, ಸುಮ್ಮನೆ ಕುಕ್ಕೊಂಡಿದ್ದೆ. ಏನು ಬೇಡ, ನನಗೇನೇನು ನಿದ್ದು ಬರೋಲ್ಲ ಹೊರಗೆ, ನನಗೆ ಒಳಗೆ ಆಗಬೇಕು. ಮಾನಿಕ್ಯ ಮಕ್ಕಿ ಹೊರಗೆ ನಿದ್ದು ಬರೋಲ್ಲ. ನೀನು ಮಾನಿಕ್ಯ ಅಂತೀಯ ಇಲ್ಲಿ ಮಂಚದ ಮೇಲೆ? ನಾನು ಇಲ್ಲೇ ಮಾನಿಕ್ಯ ಮದು. ನಾನು ನಾಳೆ ಒಂದು ಚೆನ್ನಾಗಿ ಉಲ್ಡಾಡಿ ಇದ್ದೆ. ಕುಕ್ಕ ಕುಕ್ಕ ಉಲ್ಟ್ಕ್ಯಾ, ಇಲ್ಲ ಅಂದ್ರೆ ಒಂದು ತಲ್ಮಟ್ಟೆ ಕೊಡ್ತೀನಿ. ಬೇಡ ಬಿಡು ಕುಕ್ಕ, ಸುಮ್ಮನೆ ಮಾತಾಡೋಣ. ಏನು ಸಾರು ಮಾಡಿದ್ರಿ? ಉಂಡ್ರಾ? ಉಂಡು ನಮ್ಮ ಮನೆಯಾಗೆ ಹೆಸ್ರು ಕಳ್ಳುಳ್ಳಿ ಮಾಡಿದ್ವಿ. ಉಂಡು ಮುದ್ದೆನೂ ಹೆಸ್ರು ಕಳ್ಳುಳ್ಳಿ ಉಂಡು ಕುಕ್ಕಂಡು. ನೀನೇನು ಸಾರು ಮಾಡಿದ್ದಮ್ಮ? ಒಬ್ಬಳು ಅಲ್ವಿ? ಇವರೆಲ್ಲ ಬಂದಿಲ್ಲ ಹೇರ್ಕೊಂಡವ್ರಿ ಇವಾಗ. ಅಯ್ಯೋ ನೋಡ್ಬೇಕಮ್ಮ, ದಿನ ವಾಸ ಹೊಸೋದು ಮನೆ ಸಾಮಾನು. ಮರೇ ಮನೆ ವಾಸ ಹೊಸೋದೆ, ವಾಸ ಹೊಸ ಸಾಮಾನುಗಳು. ಎಲ್ಲನ ಗಂಡನ್ನು ಮಾವನ್ನು ಮೈದನನ್ನು ಎಲ್ಲ ತಲೆ ನೀವ್ಕೊಂಡು ಎಲ್ಲ ಮಾಡ್ಕೊಂತಾರೆ. ಎಲ್ಲ ಮಾಡ್ಕೊಂತಾರೆ ಕಣಜ್ಜಿ. ಎಲ್ಲ ತಲೆ ನೀವಿರ ಎಲ್ಲ ತಗೊಂಬಂದು ಕೊಡ್ತಾರೆ ಎಲ್ಲರಿಗೂ. ಅಂಕ್ಳು ಮಾತಾಡೋಕ್ಕೆ ಆಲೆ ಬಂದು ಕುಕ್ಕರ್ಸ್ಕೊಂಡವಳಿ. ನಾನು ಸರಿಯಾಗಿ ಅಮ್ಮನ ಅಂತೀನಿ ಬಿಡು, ನಾಯಿ ಸುದ್ದಿ ಏನು ಅಂತ ಸುಮ್ಮನೆ ಆಗ್ತೀನಿ. ಎಲ್ಲನ ಬೋಲು ಎಲ್ಲರ ತಗೂ ಹಂಗೆ ಹಿಂಗೆ ಅಂತ ಬಂಗಾಳಿ ಮಾತಾಡ್ಕೊಂಡು ಆಲೇನೆ ತಾಯಿಯಂತೆ ಮಗಳು ನೂಲ್ನಂತೆ ಸೀರೆ ಎಂಬುದು ಗಾದೆನೇ ಇರುತ್ತಲ್ಲ ಅಜ್ಜಿ, ಹಂಗಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಬಂಗಾಳಿ ಮಾತು ಅವೆಲ್ಲ ಬಂದುಬಿಡ್ತಾವೆ. ಎಲ್ಲ ಗೊತ್ತಿರ್ತಾವ ಕಣಜ್ಜಿ, ಹಂಗೇನೆ. ಅಲ್ವೇ ನಿನ್ನ ಮಗಳ ಹಂಗೆ ಅಲ್ವೇ? ನಿಮ್ಮ ಊರಾಗ ಅಲ್ವೇ? ಕಣಮ್ಮ ಹಂಗೇನೆ. ಪ್ರೀತಿ ಇಲ್ಲೇ ಇರಂಗೆ ಇದ್ದಾಳೆ. ಬ್ಲೌಸ್ ಇಸ್ಕೊಂಬರಲೇ ಇಲ್ಲ. ಬಾರಮ್ಮ ನೋಡು ಅಂತ ಕರಿಬೇಕಾಗಿತ್ತು. ಎಲ್ಲ ಜನ ಒಂಥರ ಇವನ್ ನಾಜಕ್ ಕಲ್ತು ಬಿಟ್ಟವ್ರೆ. ಮೈ ನೋಯಿಸ್ಕೊಂಬಕ್ಕೆ ಹೋಗಲ್ಲ, ನಮ್ಮಂಗೆ ಕಟಮಟ ಮಾಡಿಕ್ಕಿ ಮೈ ನೋಯಿಸ್ಕೊಂಬಲ್ಕಣಜ್ಜಿ ಎಲ್ಲ ತಲೆ ನೀವ್ತಾರೆ. ಹಂಗೆ ಹಿಂಗೆ ಹಾಗೆ ಹೀಗೆ ನೀವೇ ದೊಡ್ಡವರು, ಹಂಗೆ ಹಿಂಗೆ ನೀವೇ ಸರಿ, ನೀವು ಸಖತ್ತಾಗಿ ನೋಡ್ಕೊಂತೀರಾ. ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಹೇಳಿ ಉಬ್ಬಿಸ್ಕೊಂಡು ಬಂಗಾಳಿ ಮಾತಾಡ್ಕೊಂಡು ಮನೆಯಾಗೆ ಇಟ್ಕೊಂಡು ಎಲ್ಲಾರ ತರಿಸ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತಾರೆ. ಕಿತ್ಕೊಂಡು ದುಡ್ದಿರೋದೆಲ್ಲ ಕಿತ್ಕೊಂಡು. ನಮ್ಮಂತಾರೆ ಕಟ್ರಗಳು ಕಟ್ಟಬಟ್ಟ ಮಾಡಿ ಅವ್ರು ತಗೊಂಡಿಸ್ಕೊಂಬದು. ಸದ್ಯಕ್ಕ ಎಲ್ಲಿಗೆ ಹೋಗ್ತಾ ಇದೆಯಾ? ಏನಿಲ್ಲಮ್ಮ, ಇಲ್ಲಿಗೆ ಬಂದೆ. ಮತ್ತೆ ನೀನು ಬ್ಲೌಸ್ ಕೊಟ್ಟಿದ್ದಲ್ಲ, ವರ್ಕ್ ಮಾಡಿಸಿದ್ದೀನಿ. ಚೆನ್ನಾಗೈತೆ ಕಣಮ್ಮ ಸೀರೆ. ಎಷ್ಟು ಬಿತ್ತದ ರೇಷ್ಮೆ ಸೀರೆ? ಭಾಳ ಚೆನ್ನಾಗೈತೆ. ಬ್ಲೌಸ್ ಸಖತ್ತ ಬಂದೈತೆ. ಅದಕ್ಕೇನೆ ನಾನು ಇಸ್ಕೊಂಬತ್ತೀನೋ ಅಂತ ಹೇಳಿ ಹೇಳೋಗೋಣ ಅಂತ ಬಂದೆ. ನೀನು ಯಾಕೋ ಬರಲೇ ಇಲ್ಲ ಬ್ಲೌಸ್ ಇಸ್ಕೊಂಡು ಹೋಗೋಕ್ಕೆ. ದಸರಾ ಹಬ್ಬಕ್ಕೆ ನಾವು ನಾಗಪ್ಪನ ಮಾಡ್ಕೊಬರಕ್ಕೆ ಹೋಗ್ತೀವಿ. ಅದಕ್ಕೆ ಅವಾಗ ಹುಡ್ಕಮ್ಮನ ಅಂತ ಸುಮ್ಮನಾದೆ. ನಮ್ಮ ಮಾಮ ತಂದಿರೋದು. ನನ್ನ ಗಂಡ ಒಂದು ತಂದವ್ರೆ, ನಮ್ಮ ಮಾವ ಒಂದು ತಂದವ್ರೆ, ನನ್ನ ಮೈದನ ಒಂದು ತಂದವ್ರೆ ಸೀರೆನ. ಚೆನ್ನಾಗಿದ್ದಾವಲ್ವೇನಕ್ಕ ಅವೆಲ್ಲ ರೇಷ್ಮೆ ಸೀರೆ? ಅವೆಲ್ಲ 5,000 ರೂಪಾಯಿ ರೇಷ್ಮೆ ಸೀರೆ. ಭಾಳ ಚೆನ್ನಾಗಿದ್ದಾವೆ ಬಿಡು. ಕಲರ್ ಅಂತೂ ರೇಷ್ಮೆ ಸೀರೆ ಭಾಳ ಚೆನ್ನಾಗಿದ್ದಾವೆ. ನೀನಂತೂ ಪುಣ್ಯ ಮಾಡಿದ್ದೆ ಕಣಮ್ಮ. ನಿಮ್ಮ ಮಾಮ, ನಿನ್ನ ಮೈದನ, ನಿನ್ನ ಗಂಡ ಎಲ್ಲರೂ ತಂದು ಕೊಟ್ಟವ್ರು ನಿನ್ನ ಸೀರೆನ. ಅದನ್ನು ಪಡ್ಕೊಳ್ಳೋಕ್ಕೂ ಯೋಗ್ಯತೆ ಇರ್ಬೇಕಣಕ್ಕ. ನಮ್ಮ ಮಾವ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರಿಗೆ ಹೆಣ್ಮಕ್ಳು ಇಲ್ವಲ್ಲ, ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ? ಅವ್ರಿಬ್ರಿಗೂ ಇಬ್ರು ಗಂಡು ಮಕ್ಳಲ್ಲ ಅವ್ರಿಗೆ. ಅದಕ್ಕೇನೆ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ನನ್ನೇ ಮಗಳ ಥರ ನೋಡ್ಕೊತಾರೆ ಕಣಕ್ಕ ಅವರು. ಇವತ್ತು ಅದನ್ನು ಪಡ್ಕೊಳ್ಳೋಕ್ಕೂ ಯೋಗ್ಯತೆ ಇರ್ಬೇಕಣಕ್ಕ. ಎಲ್ಲರಿಗೂ ಈ ಅದೃಷ್ಟ ಸಿಗಲ್ಲ. ನಮ್ಮ ಮಾವ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತೆ ಹೇಳು, ಮನೆಗೆ ಎಲ್ಲ ಸಾಮಾನ ಮಾಡ್ಕೊಂಡಿದ್ಯಾ ಅಂತ ಅಲ್ಲೇ? ಹೆಂಗು ಅತ್ಲಾಗೆ ಎಲ್ಲ ಮಾಡ್ಕೊಂಡಿದೀಯಾ ಅಂತೇಳಿ ನಂತ ಯಾರ ಕಣ? ಜಯಜ್ಜಿ ಹಂಗಂತು. ಜಯಜ್ಜಿ ಬಂದಿತ್ತಾ ಇಗಳಮ್ಮ? ಯಾತಿರ್ಲಿಲ್ಲ, ಒಂದು ಚಮಚನೂ ಇರ್ಲಿಲ್ವಂತೆ. ಹಂಗೆ ಎಲ್ಲ ಮಾಡ್ಕೊಂಡೈತಾವ ಅಮ್ಮನ ಇವಾಗ. ಎಲ್ಲ ಇಂಥದ್ದಿಲ್ಲ ಅಮ್ಮಂಗಿಲ್ಲ, ಮನೆಯ ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಎಲ್ಲ ತಗೊಂಬಂದೈತೆ ಅಂತ ಹೇಳಿ ಹೇಳ್ತಿತ್ತು. ಇವಳು ಬೇರೆ ಬಂದ್ಲಿನ್ನ. ಅಬ್ಬವ್ವ, ಇನ್ನಲ್ಲ ಹೊಡೆ ನಡಿಯೋಕ್ಕಾಗಲ್ಲ. ಒಂದು ಈಟು ಏನೇನ ಅಯ್ಯಪ್ಪ ರಾಮ 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 ಹಿಡಿಯೋಕ್ಕಾಗಲ್ಲ ಇವ್ರನ್ನ. ನೋಡ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲಾಡ್ಕೆಂಚಜ್ಜಿ ಇವಳು ಬೇರೆ ಬಂದವಳಿನ್ನ. ನೋಡು ಸೀರೆ ತಂದು ಕೊಟ್ಟವ್ರೆ ಅಮ್ಮಣಿ. ಹಂಗೆ ನೋಡ್ಕೊಂತಾರೆ. ನಿಮ್ಮ ಮಾಮಂತೂ ನೀರೆಲ್ಲ ಹೇಳ್ಕೊಡ್ತಾನೆ, ಎಲ್ಲ ಬದುಕು ಮಾಡ್ಕೊಡ್ತಾನೆ ನಿಮ್ಮ ಮಾಮ. ನನಗಂತೂ ಮಾಡ್ಕೊಡ್ಲಿಲ್ಲ, ಇವಳಿಗನ ಮಾಡ್ಕೊಡ್ತಾನೆ. ಅವನು ಹಂಗೇನಿ ಒಲೆ ಮುಂದೆ ಬದುಕು ಮಾಡೋದು. ಹೆಂಗಸ್ರಿಗೆ ಎಲ್ಲ ಮಾಡ್ಕೊಡ್ತಾನೆ ನನ್ನ ಗಂಡ ಅಂತಾನವನು. ನನಗೆ ಎಂದನ ಮಾಡ್ಕೊಂಡು ನಿಗ್ರ ನಂಗೇನೆ ಕೆಲ್ಸಕ್ಕೆ ಬಂದಾಗ ಹೇಳ್ತೀಯ ಅಂತ ನೋಡು. ನಿಮ್ಮ ಅಮ್ಮ ಮಾಡಿಕೊಡ್ತಾನೆ. ನಾವು ಹುಡುಗರು ಎಲ್ಲ ಮಾಡಿಕೊಡ್ತಾವೆ. ಅದಂತೂ ಸಣ್ಣದು. ಅದಕ್ಕೆ ಮೊಸರನ್ನು ತೊಳ್ಕೊಡ್ತೀನಿ, ಮೊಸರನ್ನು ತೊಳ್ಕೊಡುತ್ತೆ. ಅವಳ್ದೇನಿಲ್ಲ ನೋಡಿ, ಏನೇನೂ ಒಂದು ಸುಸ ನೊಯ್ಯಂಗಿಲ್ಲ. ಏನೇನು ಬದುಕು ಮಾಡಿ ಕಾಲು ಕೈ ಒಂದು ಸುಸ ನೊಯ್ಯಂಗಿಲ್ಲ. ಹಂಗೆ ಎಲ್ಲ ಬದುಕು ಮಾಡಿಕೊಡ್ತಾರೆ.
ನನಗೆ ಸತ್ಯಕ್ಕ ಒಂದು ಚಮಚನ ಕೊಡಲ್ಲ ಅಂತ ಹೇಳಿ ಕಳಿಸಿದ್ರು. ಬನ್ನಿ ನೋಡಿ, ಇವಾಗ ಮನೆಗೆ ಇಂಥದ್ದಿಲ್ಲ ಅನ್ನಂಗಿಲ್ಲ. ನನ್ನಂತೂ ಹೊರಗೆ ಎಲ್ಲೂ ಕಳ್ಸಲ್ಲ. ನಮ್ಮ ಗಂಡ, ನಮ್ಮ ಮೈದ್ನ, ನಮ್ಮ ಮಾವ ಮೂವರು ದುಡಿತಾರೆ. ಹೊರಕ್ಕೆಲ್ಲೂ ಕಳ್ಸಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಬನ್ನಿ ನೋಡ್ರಿ, ಫ್ರಿಜ್ ಐತೆ, ವಾಷಿಂಗ್ ಮಿಷಿನ್ ಐತೆ, ಎಲ್ಲ ತೊಗೊಂಬಂದಿದ್ದಾರೆ. ಒಬ್ರು ಮನೆಗೆ ಕಳಿಸಿಲ್ಲ, ಇನ್ನೂವರೆಗೂ ಆಗೈತೆ. ಒಂದು ಏನು ವಸ್ತು ಇಸ್ಕೊಂಬರಕ್ಕೆ ಒಬ್ರು ಮನೆಗೆ ಕಳಿಸಿಲ್ಲ. ಅಷ್ಟು ಚೆನ್ನಾಗಿ ನನಗೆಲ್ಲ ಮನೆಗೆ ಏನು ಬೇಕು ಎಲ್ಲ ತೊಗೊಂಬಂದಿದ್ದಾರೆ. ತುಂಬ ಖುಷಿ ಆಗ್ತೈತಪ್ಪ. ಹೆಂಗ್ ಓದ್ಲಾಗೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ಯಾ. ಒಂದವ್ರಿಗೆ ಎದೆಗೊದ್ದಂಗೆ ಮಾಡ್ಬೇಕಲ್ಲ. ಶತ್ರುಗಳಿದ್ರೇನೆ, ಯಾರಾದ್ರೂ ಒಬ್ರು ಹೀಯಾಳ್ಸಿದ್ರೇನೆ ಅದು ಮನ್ಸಲ್ಲಿ ಬರೋದು. ಒಂದು ಚಮಚನೂ ಕೊಡಲ್ಲ ಕಣೆ ನಿನ್ಗೆ ಹೋಗಿ ಆಚೆ ಅಂತ ಅಂದವ್ರ ಮುಂದೆ. ಇವತ್ತು ನಾನು ಇಷ್ಟೊಂದು ಮನೆಗೆ ಸಾಮಾನು ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಮನೆ ಸಾಮಾನು ಮಾಡ್ಕೊಳ್ಳೋದೇನು ದೊಡ್ಡದಲ್ಲ, ಆದರೆ ಮಾತಾಡೋರ್ಗೆ ಅರ್ಥ ಆಗಲ್ವಲ್ಲಕ್ಕ. ಬಂದಿರೋರು ಹಾಗೇನೆ, ಅಯ್ಯೋ ಮನೆಯಾಗ ಏನೇನು ಸಾಮಾನಿಲ್ಲ, ಅಯ್ಯೋ ಏನೇನು ತಗೊಂಡಿಲ್ಲ ಅಂತಾರೆ. ಯಾರೇ ಆಗಲಿ ಬರಲಿ ಹಾಗೆ ಅಂತಾರೆ. ಇವತ್ತು ಅಂದವ್ರನ್ನೆಲ್ಲ ಕರ್ಕೊಂಬಂದು ತೋರಿಸ್ಬೇಕು ಅನ್ಸುತ್ತೆ ಸತ್ಯಾಕ. ಕರ್ಕೊಂಬಂದು ತೋರಿಸು ಎಲ್ಲಾರನ್ನು, ಯಾರ್ಯಾರು ಅಂದಾರೆ ಎಲ್ಲ ಬಿಡಬೇಡ. ಬರೇ ನಮ್ಮ ಮನೆಗೆ ನೋಡು ಸಾಮಾನು ಎಷ್ಟು ಮಾಡ್ಕೊಂಡಿದೀವಿ ನಾವು ಅಂತೇಳಿ ಕರ್ಕೊಂಡು ಬಂದು ತೋರಿಸು. ಆವಾಗ ಗೊತ್ತಾಗುತ್ತೆ. ಇವತ್ತು ತುಂಬ ಅದೃಷ್ಟ ಮಾಡಿದೆ ಹೇಳು ಪ್ರೀತಿ, ನೀನು ಇಂಥ ಮನೆ ಸಿಗೋದಕ್ಕೆ. ಹೆಂಗ ನೋಡಿ ಎಲ್ಲ ಮಾಡ್ಕೊಂಡು ಅವೊಂದಿರೋದು ಬಾಯಿಂದಲೇ ನಿನಗೆ ಇವತ್ತು ಒಳ್ಳೇದಾಗೈತೆ. ಅವ್ರು ಹೊಂದಿದಾರಲ್ಲ, ಚಮಚನ ಕೊಡಲ್ಲ ಹೋಗಿ ನನ್ನ ಥರನೇ ನೀನು ಸಾಮಾನು ಮಾಡ್ಕೊಂಡು ನೋಡು, ಸಾಮಾನು ಮಾಡ್ಕೊ ಅಂತ ಅಂತಾರಲ್ಲ, ಆವಾಗಲೇ ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಯಾರಾದರೂ ಅಂತಾರಲ್ಲ, ಆವಾಗಲೇ ಅದು ಒಳ್ಳೇದಾಗೋದು. ನಾನಿಂತ ತಗೊಂಡಿಲ್ಲ ಅನ್ನಂಗಿಲ್ಲ. ನನ್ನ ಮೈದ್ನ ಸಮೇತ ಎಲ್ಲ ಮಾಡ್ತೀನಿ. ನನ್ನ ಮೈದ್ನ ಬೇರೆ ಹೋದ್ರೂ ಅವನಿಗೂ ಕೊಡ್ಬೇಕು, ಅದರಲ್ಲೇನೆ ಎಲ್ಲ ಮಾಡ್ತೀವಿ. ಸಾಮಾನು ತಗೊಳ್ಳೋದೇನು ದೊಡ್ಡದಲ್ಲ, ಈಗಲೂ ತರ್ಬೋದು. ಎಲ್ಲ ಹೋಗಿ ಏನು ಬೇಕು ಎಲ್ಲ ಪ್ರತಿಯೊಂದು ತಂದಿದ್ದೀನಿ. ಐರನ್ ಬಾಕ್ಸ್ ಹಿಡ್ದು, ಕುಕ್ಕರು, ವಾಷಿಂಗ್ ಮಿಷಿನ್ನು, ಫ್ರಿಡ್ಜು, ಅಯ್ಯೋ ಇಂಥದ್ದಿಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ತೊಗೊಂಬಂದಿದ್ದಾರೆ ನಮ್ಮ ಮನೆಯಲ್ಲಿ. ಏನು ಹಿಂದೆ ಅಕ್ಕ, ನಾವು ಬೇರೆ ಬಂದ್ವಿ ಒಂದು ದಿವಸಕ್ಕೂ ಒಬ್ರ ಮನೆಗೆ ಒಂದು ಸ್ಪೂನ್ ಇಸ್ಕೊಬರಕ್ಕೆ ಹೋಗಿಲ್ಲ. ಒಂದು ಲೋಟ ಇಸ್ಕೊಂಬಂದಿಲ್ಲ, ಒಂದು ತಟ್ಟೆ ಇಸ್ಕೊಂಬಂದಿಲ್ಲ, ಏನು ಇಸ್ಕೊಂಬಂದಿಲ್ಲ ನಾವು. ಇವತ್ತಷ್ಟು ಚೆನ್ನಾಗಿ ಮಾಡಿದ್ವಿ. ಬೇರೆ ಬಂದು ಏನು ಇಲ್ದಲ್ಲೇ ಬರೀ ಕೈಯಲ್ಲೇ ಮಾಡ್ಕೊಂಡು ತಿನ್ನೋದು ಕಷ್ಟ ಅಂತಾರೆ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಒಟ್ಟಿನಲ್ಲಿ ದುಡ್ಡು ಇರಬೇಕಕ್ಕ. ಬುದ್ಧಿವಂತರಾಗಿ 4 ಕಾಸು ದುಡ್ಡು ಇಟ್ಕೊಂಡ್ರೆ ಎಲ್ಲ ಸಾಮಾನು ಮಾಡ್ಕೋಬೋದು. ಸಾಮಾನು ತರೋದೇನು ಮನೆಗೇನು ದೊಡ್ಡದಲ್ಲ. ಅಂಬರ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಬಿಡು ಪ್ರೀತಿ. ಹೆಂಗ್ ಗೊತ್ಲಾಗೆ ಇವತ್ತು ನೀನು ಚೆನ್ನಾಗಿರೋದು ನೋಡಿದ್ರೆ ನನಗೂ ಖುಷಿ ಆಗ್ತೈತೆ. ಹೆಂಗ್ ಗೊತ್ಲಾಗ ನೀನು ಇಲ್ಲೇ ಮದುವೆ ಆಗಿರ್ತೀಯ, ನಾನು ಇಲ್ಲೇ ಮದುವೆ ಆಗಿರ್ತೀನಿ. ಹೆಂಗ್ ಗೊತ್ಲ ಚೆನ್ನಾಗಿದ್ರೆ ಸಾಕು. ನಮ್ಮ ಸೀರೆ ತೊಗೊಂಬಂದಿದ್ದಾರೆ, ರೇಷ್ಮೆ ಸೀರೆ. 5,000 ರೂಪಾಯಿ. ನಾವು 5,000 ರೂಪಾಯಿ ನಾವು ರೇಷ್ಮೆ ಸೀರೆ ಅಂತ ಕಿಂಚಜ್ಜಿ. ನಾನು ಒಂದು ದಿವಸಕ್ಕೂ ನಾವು ನಾಳೆ ಬರೋಕ್ಕೊಂದು ಮೆತ್ತನ ಸೀರೆ ತಗೊಂಬಂದಿಲ್ಲ, ಆರ್ಡಿನರಿ ಸೀರೆ ತಗೊಂಬಂದು ಕೊಟ್ಟಿಲ್ಲ. ನೋಡು ಹೆಂಗೆ ಇದು ಮಾಡ್ತಾನೆ. ಅಬ್ಬಬ್ಬ, ಅವಳು ಅಜ್ಜಿ, ಅವಳ ಹೆಂಡ್ತಿ ಬಂದು ನನಗೆ ಕಾಟ ಕೊಡ್ತಾಳೆ ದೆವ್ವಾಗಿ. ಅವಳು ವಿನೋದ ಅಂತ ನಂಬಳು. ಫಸ್ಟ್ನೇ ಹೆಂಡ್ತಿ, ಗಂಡ ಫಸ್ಟ್ನೇ ಹೆಂಡ್ತಿ ಕಾಟ ಕೊಡ್ತಾಳೆ ಕಣಜ್ಜಿ. ಬಾರಕ್ಕ, ಬಾ ನೋಡುವಂತೆ. ನಮ್ಮ ಮನೇನ ಏನು ಒಂದು ಸ್ಪೂನ್ ಇಲ್ಲ ಅಂತ ಹೇಳ್ತಿದ್ರು ಜನ. ಇವಾಗ ಹೆಂಗೆ ಸಾಮಾನು ಮಾಡ್ಕೊಂಡಿದ್ದಾಳಪ್ಪ ಪ್ರೀತಿ ಅಂತ ಆಶ್ಚರ್ಯ ಪಡ್ಬೇಕು. ಬಾರಕ್ಕ ನೋಡು, ಬಾ ನೋಡು ಬಾ. ಏನಿದು ಪ್ರೀತಿ ಈ ಥರ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಯಾಕಂತಂದರೆ ಹೊಟ್ಟೆ ಉರ್ಕೊಳ್ಳೋರ ಮುಂದೆ ಸ್ವಲ್ಪ ಈ ರೀತಿ ಇದ್ರೇನೇನೆ ಇವ್ರು ಯಾಕೂ ತಗ್ಗಲ್ಲ ಬಗ್ಗಲ್ಲ ಅಂತ ತೋರಿಸ್ಕೊಂಡ್ರೆ ಮಾತ್ರ ಇವ್ರು ಮುಚ್ಕೊಂಡು ಸುಮ್ಮನೆ ಆಗೋದು. ಅದಕ್ಕೇ ಈ ಅಮ್ಮ ಏನೋ ಮಾತಾಡಿದ್ಲು, ನನಗೆ ತುಂಬ ಬೇಜಾರಾಯ್ತು. ಅದಕ್ಕೆ ಸರಿಯಾಗಿ ಹೇಳಿದೆ. ನನಗೊಂದು ಸ್ಪೂನನ್ನು ಕೊಡೋದಿಲ್ಲ, ಹೋಗಿ ನಂತರ ಸಾಮಾನು ಮಾಡ್ಕೊಂಡು ಮಾತಾಡೆ ಅಂತ ಹೇಳಿದ್ಲು. ಅದಕ್ಕೆ ಮಾತಾಡ್ತಾ ಇದ್ದೀನಿ. ನಾನೇನೇನು ನನಗೆ ಐತೆ ಅಂತ ಹೇಳಿ ಕೊಚ್ಕೊಳಕ್ಕೆ ಹೋಗ್ತಿಲ್ಲ. ಅವ್ರ ಮುಂದೆ ನಾನು ಒಂದವ್ರ ಮುಂದೆ ಮಾಡಿ ತೋರಿಸ್ಬೇಕಂತ ತೋರಿಸ್ತಾ ಇರೋದು. ಯಾರೇ ಆಗಲಿ ಒಂದವ್ರ ಮುಂದೆ ಮಾಡಿ ತೋರಿಸ್ಲೇಬೇಕು, ಏನೇ ಆಗಲಿ. ನೋಡೋಣ, ಎಲ್ಲ ಹೊಸ ತಂದಿದ್ದೇನ, ಫ್ರಿಡ್ಜು, ವಾಷಿಂಗ್ ಮಿಷಿನು ಎಲ್ಲನ ಎಂತೆಂತ ತಂದಿದ್ದಾರೆ ನೋಡೋಣ ನಡಿ. ಡಬಲ್ ಡೋರಿಂದಕ್ಕ ಫ್ರಿಡ್ಜು ತುಂಬ ಚೆನ್ನಾಗಿದ್ದಾವೆ. ಬಾ ನೋಡು. ಟಿ ವಿ ಅಂತೂ ಎಷ್ಟು ದೊಡ್ಡ ಟಿ ವಿ. ಬಾ ನೋಡು ಬಾ. ಓಹೋ, ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೋಗ್ಲಿ ಬಿಡು. ಅಲ್ಲ ಹೋಗ, ನಿನ್ನ ಗಂಡನ ಕೇಳು, ನೀನು ಹೆಂಡ್ತಿದ್ದು ಏನು ತಿಂದಿದ್ದೀನಿ, ನನಗೆ ದೆವ್ವಾಗಿ ಬಂದು ಯಾಕೆ ಕಾಟ ಕೊಡಬೇಕು ಅಂತ ಕೇಳು ಅವನ್ನ. ಕೇಳ್ತೀನಿ, ಬಿಡಲ್ಲ. ಬರಲಿ ಅವನು ಬರಲಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಇಲ್ಲಿ ಕೂತ್ಕೊಂಡೆ. ಅಲ್ಲ ಅವ್ರು ಹೇಳ್ತಿದ್ದು ನಾನು ಏನು ತಿಂದಿದ್ದೀನಿ, ಅವಳದೇನು ಒಂದು ಹಳೆ ಸೀರೆ ತಗೊಂಡಿಲ್ಲ, ಒಂದು ಒಡವೆ ತಗೊಂಡಿಲ್ಲ ನಾನು. ಅವಳದಿನ್ನೂ ಮಾಡಿರೋಗ ಅವಳಿಗೆ ಅವಾಗ ಸಾಯಂಗಿದ್ಲಂತಲ್ಲ. ಆವಾಗ ಸಾಯಂಗಿದ್ದಾಗ ಅವಳು ಆಸ್ಪತ್ರೆಗೆ ಇಕ್ಕಾಕಿ ಇವನಿನ್ನ ಅಯ್ಯಪ್ಪ ಸಾಲ ಮಾಡಿದ್ದ. ಅದನ್ನು ನಾನಿನ್ನೂ ಮನೆಯಾಗೆಲ್ಲ ಅಡುಗೆ ಸೊಪ್ಪು ಮಾಡಿಟ್ಟಿದ್ದೀನಿ, ಎಲ್ಲ ದುಡ್ಡೆಲ್ಲ ಹೊಂಚ್ಕೊಟ್ಟಿದ್ದೀನಿ. ಸಾಲ ತೀರ್ಸಪ್ಪ ಅಂತ ಹೇಳಿ 10,000 ತೊಗೊಂಡು ಕೊಡೋದು ಎಲ್ಲ ಕುಡಿಕೊಂಡು 1 ಲಕ್ಷ ಹಾಕ್ದಂಗೆ ಕೊಟ್ಟಿದ್ದೀನಿ ಸಾಲ ತೀರ್ಸಪ್ಪ ಅಂತ. ಅವಳದೇನು ನಾನು 1 ರೂಪಾಯಿ ತಿಂದಿಲ್ಲ. ಅವಳದೇನು ಒಡವೆ ಬಾಸಕ್ಕಿಂತ ಅವಳಿಗೆ ಆತ ಬದನೆಕಾಯಿನೂ ಉಳುಕ್ ಬದನೆಕಾಯಿನೂ ಇರಲಿಲ್ಲ ಮನೆಯಾಗಿ. ತಂದಿನ ನನ್ನ ಮನೆಗೆ ಕೇಳಿ ನನ್ನ ಮಕ್ಕಳನ್ನ ನನಗೆ ದೆವ್ವಾಗಿ ಬಂದು ಕಾಟ ಕೊಡ್ತಾಳೆ ಅವಳು. ಮತ್ತೆ ಕೇಳಿ ಮತ್ತೆ ಬಿಡು ಅವ್ನು ಬಂದಾಗ. ನಾನು ಸರಿಯಾಗಿ ನಡ್ಕೊಂತ ಹೋದ್ರೆ ನನ್ನ ಮುಂದೆನೇ ಬಿಲ್ಡಪ್ ಕೊಡ್ತಾಳೆ. ಅಬ್ಬಾ ನಾನು ಸಾಮಾನು ಮಾಡ್ಕೊಂಡಿದ್ದೀನಿ ಅಂತೇಳಿ. ಸಾಮಾನು ಮಾಡ್ಕೊಂಬಂದಿನ ದೊಡ್ಡದಲ್ಲಿ ಈಗ ನಾನು ಹೋದ್ರು ಈಗ ಡಬಲ್ ಡೋರಿನ ಫ್ರಿಜ್ ಅದೆಲ್ಲ ತಗೊಂಬತ್ತೀನಿ. ಅವಳು ನನ್ನ ಮುಂದೆ ಬಿಲ್ಡಪ್ ಕೊಟ್ಟರೆ ನಮ್ಮ ಅತ್ತೆ ಬತ್ತಾಳು ಸುತ್ತಾರ್ಕೊಂಡು ಅಂದ್ಕೊಂಡವಳೆ. ನಾನೇನು ಅವಳ ಮನೆ ಬಾಗಿಲಿಗೆ ಹೋಗಲ್ಲ ಸುತ್ತಾರ್ಕೊಂಡು.
ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.